30 ಗಿಡದಲ್ಲಿ ಅಂದ್ರೆ ಅದು ಎಷ್ಟು ಮಾಲೆ ಬರ್ತದೆ, ಎಷ್ಟು ಹೂವು? 30 ಗಿಡದಲ್ಲಿ ಒಮ್ಮೊಮ್ಮೆ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ 60-50 ಇದು 2 ಇಲ್ಲಿ ಕೆಳಗೆ ಇಡಬೇಕು, ಓಕೆ. ಮತ್ತೆ 2 ಮೇಲೆ ಇಟ್ಟು ಮತ್ತೆ ಹೀಗೆ ಮಾಡಿ ಹೀಗೆ ಕಟ್ಟಬೇಕು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನೊಂದು ಹೊಸ ವೀಡಿಯೋ ಮಾಡಲಿ ಬಂದಿದ್ದೇನೆ. ಸೊ ನಾನೀಗ ಎಲ್ಲಿದ್ದೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮಿಯಾರ್ ಗ್ರಾಮದಲ್ಲಿದ್ದೇನೆ. ಸೊ ನಾನೀಗ ಯಾವುದು ವೀಡಿಯೋ ಮಾಡಲಿ ಬಂದೆ ಅಂದರೆ ಕನಕಾಂಬರಿ ಕೃಷಿ. ಸೊ ಕೊಂಕಣಿಯಲ್ಲಿ ಅಬೋಲಿ ಹೇಳ್ತಾರೆ, ತುಳು ಮತ್ತು ಕನ್ನಡದಲ್ಲಿ ಅಬ್ಬಲಿಗೆ ಅಂತ ಹೇಳ್ತಾರೆ. ಹೀಗೆ ಮಾಡೋದು, ಹೇಗೆ ಗಿಡವನ್ನು ನಡೆಯುವುದು, ಸೊ ಅದಕ್ಕೆ ಎಂತ ಆಗಬೇಕು ಇಳುವರಿ ಸಿಕ್ಕಲಿಕ್ಕೆ, ಸೊ ಎಲ್ಲ ನಾವು ಡೀಟೇಲ್ ಆಗಿ ಈ ವಿಡಿಯೋ ಮಾಡ್ತಿದ್ದೇವೆ. ಸೊ ಇದಕ್ಕೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಉಂಟು. ಸೊ ಸೌತ್ ರೀಜನಲ್ಲಿ ಜಾಸ್ತಿ ಮಾಡ್ತಿದ್ದಾರೆ. ಸೊ ನಮ್ಮ ಕಾರ್ಕಳದಲ್ಲಿ ಮಾಡ್ತಾ ಇದ್ದಾರೆ ತುಂಬ ಜನ. ಸೊ ಇವತ್ತು ನಾನು ಅದರ ಬಗ್ಗೆ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿದ್ದೇನೆ ನಮ್ಮ ಚಾನಲಲ್ಲಿ. ಇಷ್ಟು ತನಕ ನೀವು ಮಲ್ಲಿಗೆಗೆ, ಜಾಜಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಿ. ಸೊ ಈ ವಿಡಿಯೋ ಸಹ ನಿಮಗೆ ತುಂಬ ಇಷ್ಟ ಆಗ್ಬೋದು. ಈ ವಿಡಿಯೋ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಈಗ ನಮ್ಮೊಟ್ಟಿಗಿದ್ದಾರೆ ಫಿಲೋಮಿನಾ ಸಲ್ಡಾನಾ. ಸೊ ಅವರು ಕನಕಾಂಬರಿ ಕೃಷಿ ಮಾಡ್ತಾ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಹೇಗಿದ್ದೀರಿ ಮೇಡಮ್? ನಾನು ಸೌಖ್ಯ, ನೀವು ಹೇಗಿದ್ದೀರಿ? ನಾವು ಸೌಖ್ಯ. ಸೊ ಕನಕಾಂಬರಿ ಕೃಷಿ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾವು ಸಾಧಾರಣ 35 ವರ್ಷದಿಂದ ಮಾಡ್ತೇವೆ. ಸೊ 35 ವರ್ಷ ಹೇಳಿದರೆ ಈಗ ನೀವು ಎಕ್ಸ್ಪರ್ಟ್ ಆಗಿದ್ದೀರಿ ಕಟ್ಟುದ್ರಲ್ಲಿ. ಹೌದು. ಓಕೆ. ಸೊ ಕನಕಾಂಬರಿ ಕೃಷಿ ಜನರು ಮಾಡುವ ಮುಂಚೆ ಸೊ ಅದು ಹೇಗೆ ನಿಮಗೆ ಐಡಿಯಾ ಬಂತು, ಅದರ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಮಾಡಲಿಕ್ಕೆ ಸ್ವಲ್ಪ ಹೇಳ್ಬೋದಾ? ಅದಂದ್ರೆ ನನ್ನ ತಾಯಿಯ ಮನೆಯಲ್ಲಿ ಗಿಡ ಎಲ್ಲ ಉಂಟು. ಮತ್ತೆ ಅಲ್ಲಿ ಹೂ ಮಾರುವುದಿಲ್ಲ, ನಾವು ಅಲ್ಲಿ ಗಿಡ ಎಲ್ಲ ನೆಟ್ಟಿದ್ದರಿಂದ ಅಲ್ಲಿಂದ ಗಿಡ ತಂದು ನಾನು ಮಾಡಿದ್ದು. ಓಕೆ. ಮತ್ತೆ ದಿನ ಖರ್ಚಿಗೆಲ್ಲ ಸ್ವಲ್ಪ ಆಗ್ತದೆ ಅಂತ ನೆಟ್ಟು. ಮತ್ತೆ ದೇವರಿಗೆ ಆಗ್ತಾರೆ. ಹೌದು. ಓಕೆ. ಮತ್ತೆ ಕನಕಾಂಬರಿ ಕೃಷಿ ಹೇಗೆ ಕಟ್ಟುದು, ಇನ್ನು ಅದರಲ್ಲಿ ಲಾಭ ಉಂಟಾ? ಲಾಭ ಉಂಟು. ಅಂದ್ರೆ ಒಂದು 30-40 ಮೊಳ ಹಾಗೆ ಕೊಟ್ರೆ ಪೇಟೆಯಲ್ಲಿ ನಮ್ಮ ಲೆಕ್ಕದಲ್ಲಿ 40 ಕೊಟ್ರೆ ಅವರು 30-35 ಮೊಳ ಹಾಗೆ ಲೆಕ್ಕ ಇಡ್ತಾರೆ. ಮತ್ತೆ ಇಲ್ಲಿ ನಾವು ಮಲ್ಲಿಗೆ ಮಾರುವವರಿಗೆ ಕೊಟ್ರೆ ಸ್ವಲ್ಪ ಮೊಳ ಗಿಡ್ಡ ಮಾಡಿ 4 ರೂಪಾಯಿ ಮೊಳಕ್ಕೆ ಕೊಡ್ತಾರೆ ಅವರು. ಓಕೆ. ಅವರು ಮನೆ ತನಕ ಬರ್ತಾರೆ? ಹೌದು, ಅವರು ಗೇಟಿನ ತನಕ ಬರ್ತಾರೆ. ಓಕೆ. ಕನಕಾಂಬರಿಗೆ ಗಿಡವನ್ನು ನಡಿಬೇಕು ಅಂದ್ರೆ ಕೆಲವರು ಚಟ್ಟಿಯಲ್ಲಿ ನಡಿಬೇಕಾ ಇಲ್ಲ ಮಣ್ಣಲ್ಲಿ ನಡಿಬೇಕು, ಹೇಗೆ ನಡಿಬೇಕು? ಅದು ಮಣ್ಣಲ್ಲಿ ನಡೆಯಬೇಕು. ಮತ್ತೆ ಅದಕ್ಕೆ ಸ್ವಲ್ಪ ಹುಡಿ ಗೊಬ್ಬರ ಮತ್ತೆ ಮಣ್ಣು ಮತ್ತೆ ಸುಡು ಮಣ್ಣು ಸ್ವಲ್ಪ ಹಾಕಿ ನೆಡಬೇಕು. ಆಗ ಸ್ವಲ್ಪ ಒಳ್ಳೇದು ಬರ್ತದೆ. ಓಕೆ. ಹೊಸತ್ತು ಹಾಕಿದ್ದು ಬೀಜ ಎಷ್ಟು ವರ್ಷ ನಂತರ ನಾವು ಅದರ ಫಲ ಸಿಗ್ತದೆ? ಬೀಜದ್ದು ನನಗೆ ಮಾಹಿತಿ ಇಲ್ಲ. ಆದ್ರೂ ನಾನು ಗಿಡವೇ ಕಟ್ ಮಾಡಿ ನೆಡುವುದು. ಆ ಗಿಡ ಕಟ್ ಮಾಡಿ ಆಗ್ತದೆ? ಹೌದು. ಎಷ್ಟು ವರ್ಷದಲ್ಲಿ ಮತ್ತೆ ಸಿಗ್ತದೆ? ಅಂದ್ರೆ ಮಳೆಗಾಲದಲ್ಲಿ ನೆಟ್ರೆ ನವೆಂಬರ್. ಓಕೆ, ನವೆಂಬರ್ ಅಲ್ಲಿ. ಮತ್ತೆ ಮೇಡಮ್, ಯಾವಾಗ ಅದು ಕನಕಾಂಬರಿ ಕೃಷಿ ಜಾಸ್ತಿ ಆಗೋದು, ಯಾವ ಟೈಮ್ ಅದು? ಅದು ಏಪ್ರಿಲ್ ಮೇ ತಿಂಗಳಲ್ಲಿ ಜಾಸ್ತಿ ಆಗ್ತದೆ. ಏಪ್ರಿಲ್ ಮತ್ತೆ ನವೆಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಎಲ್ಲ ಸ್ವಲ್ಪ ಕಡಿಮೆ. ಓಕೆ. ಹೌದು. ಮತ್ತೆ ಅದಕ್ಕೆ ಸೆಗಣಿ ಎಲ್ಲ ಹಾಕಬೇಕು. ಮತ್ತೆ ಬೂದಿ ಎಲ್ಲ ಹಾಕಿದ್ರೆ ಸ್ವಲ್ಪ ಒಳ್ಳೇದು ಬರ್ತದೆ. ಓಕೆ. ಇದಕ್ಕೆ ನೀವು ಗೌರ್ಮೆಂಟ್ ಗೊಬ್ಬರ ಹಾಕ್ತೀರಾ? ಇಲ್ಲ, ನಾನು ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡುವುದಿಲ್ಲ. ಓಕೆ. ಸೊ ಇದಕ್ಕಂತ ಎಂತ ಗೌರ್ಮೆಂಟ್ ಇಂದ ಸಬ್ಸಿಡಿ ಹಾಗೆಲ್ಲ ಸಿಗ್ತದ? ಅದು ನನ್ಗೆ ಗೊತ್ತಿಲ್ಲ, ಆದ್ರೂ ನಾನು ಟ್ರೈ ಮಾಡಲಿಲ್ಲ. ಓಕೆ, ಅರ್ಥ ಆಗ್ತದೆ. ಮೇಡಮ್, ಇದಕ್ಕೆ ನೀವು ನೀರು ಹೇಗೆ ಬಿಡ್ತೀರಿ? ಎಷ್ಟು ನೀರು ಬೇಕು ಇದಕ್ಕೆ? ನೀರು ಜಾಸ್ತಿ ಬೇಕಂತ ಇಲ್ಲ, ಸ್ವಲ್ಪ ಒಂದು ಅರ್ಧ ಲೀಟರ್ ಹಾಗೆ ಒಂದೊಂದು ಬುಡಕ್ಕೆ. ಓಕೆ. ಮತ್ತೆ ಅದಕ್ಕೆ ಸೆಗಣಿ ಇದು ಮಾಡಿ 15 ದಿವಸಕ್ಕೊಮ್ಮೆ. 15 ದಿವಸಕ್ಕೆ ಒಮ್ಮೆ? ಹೌದು. ಓಕೆ. ಮತ್ತೆ ಕೆಲವರು ಹೇಳ್ತಾರೆ ಅದಕ್ಕೆ ಜಾಸ್ತಿ ನೀರು ಬೀಳ್ಬಾರ್ದಂತೆ, ಅಂದ್ರೆ ನೀರು ನಿಲ್ಬಾರ್ದಂತೆ, ಹೌದಾ? ಹೌದು, ಜಾಸ್ತಿ ನೀರು ಅಂದ್ರೆ ನಿಲ್ಲುವುದಿಲ್ಲ ಅಲ್ಲ, ಬೇಸಿಗೆ ಕಾಲದಲ್ಲಿ ಇರುತ್ತದೆ ಅಲ್ಲ ಅದು. ಹೌದು. ಮತ್ತೆ ಟ್ಯಾರಿಸ್ನ ಮೇಲೆ ಎಲ್ಲ ಕೆಲವರು ಹೇಳ್ತಾರೆ ಇದರ ಪಾಟ್ ಅಲ್ಲಿ ನೆಡುವುದಂತ, ಅದು ಅಷ್ಟು ಒಳ್ಳೇದಾಗುದಿಲ್ಲ. ಓಕೆ. ನೆಲದಲ್ಲಿ ನೆಟ್ರೆ ಒಳ್ಳೇದು. ಹೌದು, ನೆಲದಲ್ಲಿ ನೆಟ್ರೆ ಒಳ್ಳೇದು. ಯಾಕೆಂದ್ರೆ ಕೆಲವರು ಫ್ಲಾಟ್ ಅಲ್ಲಿ ಇರುವವರಿಗೆ ಅವರಿಗೆ ಆಸೆ ಇರ್ತದೆ ಮಾಡ್ಲಿಕ್ಕೆ, ಸಜೆಷನ್ ಇಲ್ಲ ಅಲ್ಲಿ ಫ್ಲಾಟ್ ಅಲ್ಲಿ ಮಾಡ್ಲಿಕ್ಕೆ, ಚಟ್ಟಿಯಲ್ಲಿ ಮಾಡೋದ್ರಲ್ಲಿ. ನೆಲದಲ್ಲಿ ಮಾಡೋದಾದ್ರೆ ಬೆಸ್ಟ್. ನೆಲದಲ್ಲಿ ಆದ್ರೆ ಜಾಸ್ತಿ ಹೂ ಬರ್ತದೆ, ಅದರಲ್ಲಿ ಪಾಟ್ ಅಲ್ಲಿ ಕಡಿಮೆ ಉಂಟು. ಓಕೆ.
ಮತ್ತೆ ಈಗ ನಿಮ್ಮ ಹತ್ರ ಎಷ್ಟು ಗಿಡ ಉಂಟು? ನನ್ನ ಹತ್ರ ಒಂದು 25-30 ಗಿಡ ಉಂಟು. ಓಕೆ, 30 ಗಿಡ ಉಂಟು. 30 ಗಿಡದಲ್ಲಿ ಅಂದರೆ ಅದು ಎಷ್ಟು ಮಾಲೆ ಬರ್ತದೆ, ಎಷ್ಟು ಹೂವು? 30 ಗಿಡದಲ್ಲಿ ಒಮ್ಮೊಮ್ಮೆ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ 60-50 ಮೊಳ ಓ ಓಕೆ ಹಾಗೆ. ಮತ್ತು ಒಂದು 5 ದಿವಸಕ್ಕೊಮ್ಮೆ ಕೊಯ್ಬೇಕಾಗ್ತದೆ. ಓಕೆ. ಮತ್ತೆ ಇದಕ್ಕೆ ರೋಗ ಬರ್ತದ? ರೋಗ ಅಂದರೆ ಗೆಲ್ಲು ಸಾಯ್ತದೆ ಒಮ್ಮೊಮ್ಮೆ. ಓಕೆ, ಅದಕ್ಕೆ ಎಂತ ಮಾಡಬೇಕು ನಾವು? ನಾನು ಮದ್ದೆಲ್ಲ ಹಾಕಲಿಲ್ಲ ಇಷ್ಟರವರೆಗೆ, ಏನು ಮಾಡುವುದಿಲ್ಲ ನಾನು. ಸತ್ತದ್ದು ಮತ್ತೆ ಪುನಃ ಮಳೆಗಾಲದಲ್ಲಿ ಹಾಂ ನೆಡುವುದು. ಓಕೆ, ಸತ್ತದು. ಮತ್ತೆ ಇದಕ್ಕೆ ನಾವು ಎಲ್ಲಿ ಆದರೆ ಬ್ಯುಸಿ ಆದರೆ ತೆಗಿಲಿಕ್ಕೆ ಆಗಲಿಲ್ಲ ಆದರೆ ಅದು ಹೂ ತೆಗಿಬೇಕಾ ಬಿಡಬೇಕಾ? ಅಲ್ಲಿ ಬಿಟ್ಟರು ತೊಂದರೆ ಇಲ್ಲ, ಮಲ್ಲಿಗೆ ಹಾಗೆ ತೆಗೆಬೇಕಂತಲೇ ಇಲ್ಲ. ಆದರೂ ತೆಗೆದ್ರೆ ಒಳ್ಳೆಯದು, ಹೂ ಬರ್ತದೆ. ಓಕೆ. ಇಲ್ಲಾಂದರೆ ಅದರಲ್ಲಿ ಒಣಗಿ ಹಾಳಾಗ್ತದೆ. ಇದು ನಿಮಗೆ ಹೇಗೆ, ನೀವು ದಿನ ತೆಗಿತೀರಾ ಹೂ ಹೇಗೆ ಅಂತ ಸ್ವಲ್ಪ ಹೇಳ್ಬೋದಾ? ನಾನೆಂದರೆ ಒಂದು ವಾರಕ್ಕೊಮ್ಮೆ ಹಾಗೆ ಡಿವೈಡ್ ಮಾಡಿ ತೆಗಿತೇನೆ. ಒಂದು ಕಡೆಯದ್ದು ಒಮ್ಮೆ, ಒಂದು ಕಡೆಯದ್ದು ಒಮ್ಮೆ. ಓಕೆ, ವಾರಕ್ಕೊಮ್ಮೆ. ಹೌದು. ಓಕೆ, ಇದು 12 ತಿಂಗಳ ಅಂತ ಸಹ ಬರೋದಿಲ್ಲ ಅಲ್ಲ? ಇಲ್ಲ, 12 ತಿಂಗಳು ಬರುವುದಿಲ್ಲ ಇಲ್ಲಿ. ಓಕೆ, ಇದಕ್ಕೆ ದಿನ ಕೆಲಸ ಇರ್ತದ? ದಿನ ಇಲ್ಲ, ಇದರಲ್ಲಿ ಮಲ್ಲಿಗೆ ಹಾಗೆ ಅಷ್ಟು ಕೆಲಸ ಇಲ್ಲ. ಓಕೆ, ಕಮ್ಮಿ ಕೆಲಸ. ಹೌದು, ಅಂದರೆ ಖಾಲಿ ನೀರು ಹಾಕಲಿಕ್ಕೆ, ಮತ್ತು ಇದನ್ನು ಹೂ ತೆಗೆಯಲಿಕ್ಕೆ, ಮತ್ತು ಹೂ ಇದ್ದು ಒಣಗಿದ್ದು ಹೀಗೆ ಇದನ್ನು ತೆಗೆಯಬೇಕು. ಇದನ್ನು ಹೀಗೆ ತೆಗೆಯಬೇಕು. ಅದು ತೆಗಿಬೇಕು. ಹೌದು, ತೆಗೆದ್ರೆ ಒಳ್ಳೆಯದು. ತೆಗೆದ್ರೆ ಒಳ್ಳೆಯದು. ಹೌದು. ಇನ್ನು ನೀರು ನೀವು ಬೆಳಿಗ್ಗೆ ಬಿಡುದಾ ಸಂಜೆ ಬಿಡುದಾ? ನನ್ನದು ಟೈಮ್ ಇಲ್ಲ, ಒಮ್ಮೊಮ್ಮೆ ಬೆಳಿಗ್ಗೆ, ಇಲ್ಲಾದ್ರೆ ಸಂಜೆ, ಓಕೆ, ಮಧ್ಯಾಹ್ನ. ಓಕೆ. ಇದಕ್ಕೆ ಬಿಸಿಲು ಬೇಕಾ? ಬಿಸಿಲು ಬೇಕು ಇದಕ್ಕೆ, ಅಂದರೆ ತುಂಬ ನೆರಳಿದ್ರೆ ಸ್ವಲ್ಪ ಕಡಿಮೆ ಹೂ. ಓಕೆ, ಬಿಸಿಲು ಜಾಸ್ತಿ ಇದ್ರೆ ಇಳುವರಿ ಜಾಸ್ತಿ. ಜಾಸ್ತಿ. ಮೇಡಮ್, ಹೇಗೆ ಕಟ್ಟುದಂತ ಸ್ವಲ್ಪ ನಮಗೆ ಹೇಳ್ತೀರಾ? ಹಾಂ, ನೋಡಿ, ಇದು 2 ಇಲ್ಲಿ ಕೆಳಗೆ ಇಡಬೇಕು. ಓಕೆ. ಮತ್ತೆ 2 ಮೇಲೆ ಇಟ್ಟು ಮತ್ತೆ ಹೀಗೆ ಮಾಡಿ ಹೀಗೆ ಕಟ್ಟಬೇಕು. ಸೊ ಕನಕಾಂಬರಿ ಹೂ ಹೀಗೆ ಕಟ್ಟುದು? ಹೌದು, ಹೀಗೆ ಕಟ್ಟುವುದು. ಮತ್ತೆ ಇನ್ನೊಂದು ಹೀಗೆ ಸ್ವಲ್ಪ ಜಾಗ ಬಿಟ್ಟು ಓಕೆ ಪುನಃ ಕಟ್ಟುವುದು ಹೀಗೆ. ಓಕೆ, ಇನ್ನೊಂದು ಕ್ವಶನ್ ಇತ್ತು ಮ್ಯಾಮ್. ಹಾಗೆ ಕಟ್ಟುವಾಗ ಎಲ್ಲಿಯಾದರೆ ಹಗ್ಗ ಮಿಸ್ ಆಯಿತು, ಇಲ್ಲ ಹೂ ಕೆಳಗೆ ಬಿತ್ತು, ಆಗ ಎಂತ ಮಾಡಬೇಕು? ಅರ್ಧ ಕಟ್ಟಿ ಆದಮೇಲೆ ಆದರೆ ಅದು ಪುನಃ ಅದನ್ನು ಮೆಲ್ಲ ಬಿಡಿಸಿ, ನಾವು ಕಟ್ಟಿದ ಹೂವನ್ನು ಮೆಲ್ಲ ಬಿಡಿಸಿ ಪುನಃ ಕಟ್ಟಬೇಕು, ಸರಿ ಮಾಡಿ. ಓಕೆ, ಹಾಗೆ ಕಟ್ಟಬೇಕು. ಹೌದು. ಸೊ ನಿಮಗೆ ಒಂದು ಎಷ್ಟು ಹೊತ್ತು ಆಗ್ತದೆ ಕಟ್ಟಲಿಕ್ಕೆ? ಕಟ್ಟಲಿಕ್ಕೆ ನನಗೆ ಒಂದು ಅರ್ಧ ಗಂಟೆಯಲ್ಲಿ ಕಟ್ಬೋದು. ಅರ್ಧ ಗಂಟೆ? ಹೌದು. ಇದು ನೀವು ಬೆಳಿಗ್ಗೆ ಕಟ್ಟುದಾ ಸಂಜೆ ಕಟ್ಟುದಾ? ನಾನು ಸಂಜೆ, ರಾತ್ರಿ ಕಟ್ಟುವುದು. ಓಕೆ, ಸೊ ಸಂಜೆ ಹೊತ್ತಲ್ಲಿ ಒಳ್ಳೆಯದು. ಹೌದು, ಸಂಜೆ ಹೊತ್ತಲ್ಲಿ ಕಟ್ಟಿ ಮತ್ತೆ ಅದು ಹನಿಗೆ ರಾತ್ರಿ ನೀವು ಹೊರಗಿಡ್ತೇನೆ. ಓಕೆ, ಹೊರಗಿಟ್ಟು ಬೆಳಿಗ್ಗೆ ಮತ್ತೆ ಸೇಲ್ ಮಾಡೋದು. ಓಕೆ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಒಳ್ಳೇದು ಅಂತ ಹೇಳುದು? ಇಲ್ಲ, ಅಬ್ಬಲಿಗೆಗೆ ನೀರು ಹಾಕುದಿಲ್ಲ. ಕಟ್ಟಿ ಆದ್ಮೇಲೆ? ಇಲ್ಲ. ಇಲ್ಲ. ಇಲ್ಲ, ಹಗ್ಗಕ್ಕೆ ಮಾತ್ರ ಹೀಗೆ. ಓಕೆ, ಹಗ್ಗ ಇದೆ, ನೀವು ಬಾಳೆ ಎಳೆದೆ ಹಗ್ಗ? ಹೌದು, ಹಗ್ಗ ಅಂದ್ರೆ ಹೀಗೆ ಮಾಡಬೇಕು. ಹೀಗೆ ಮಾಡಿ ಇಟ್ಟರೆ ಸುಲಭ ನಮಗೆ ಕಟ್ಟಲಿಕ್ಕೆ. ಓಕೆ, ನೂಲೆಲ್ಲ ಅಲ್ಲ? ನೂಲಲ್ಲಿ ಅಲ್ಲ, ಕೆಲವರು ನೂಲಲ್ಲಿ ಕಟ್ತಾರೆ. ಓಕೆ, ನನಗೆ ನೂಲಲ್ಲಿ ಸರಿ ಆಗುದಿಲ್ಲ. ಓಕೆ, ಅದು ಹಗ್ಗದಲ್ಲಿ ಕಟ್ಟರೆ ಸ್ವಲ್ಪ ಗಟ್ಟಿ ಆಗ್ತದೆ. ಸೊ ಕನಕಾಂಬರಿ ಹೂ ನಮ್ಮ ಆಚೆ, ಸೊ ಕರ್ನಾಟಕ ಕಾರ್ಕಳಲ್ಲಿ ಸೌತ್ ರೀಜನಲ್ಲಿ ನಾವು ಕನಕಾಂಬರಿ ಹೂ ಹೀಗೆ ಕಟ್ತೇವೆ. ಹೌದು. ಸೊ ಮ್ಯಾಮ್, ನೀವು ಇದಕ್ಕೆ ರೇಟ್ ನೀವು ಎಲ್ಲಿಂದ ನೋಡ್ತೀರಿ, ಹೇಗೆ ಗೊತ್ತಾಗ್ತದೆ ನಿಮಗೆ? ನನಗೆ ಗೊತ್ತಾಗುದಿಲ್ಲ, ನಾನೆಂದರೆ ಅವರು ಕೊಟ್ಟ ರೇಟಲ್ಲಿ ತಗೊಂಡು ಬರುವುದು. ಹೌದು. ಓಕೆ. ಈಗ ಅಂದರೆ ನವಂಬರ್ ಡಿಸೆಂಬರಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಕೊಡ್ತಾರೆ. ಓಕೆ, ಯಾಕೆಂದರೆ ಫಂಕ್ಷನ್ ಎಲ್ಲ ಜಾಸ್ತಿ. ಹೌದು. ಮತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಸೀಸನ್ ತುಂಬ ಕಡೆಯದ್ದು ಹೂ ಬರ್ತದೆ, ಆಗ ಸ್ವಲ್ಪ ಕಡಿಮೆ ರೇಟ್ ಕೊಡ್ತಾರೆ. ಮೇಡಮ್, ಈಗ ನೀವು ಕಟ್ಟಿದ್ದನ್ನು ಹೇಗೆ ಅದು ಲೆಕ್ಕ ಮಾಡ್ತೀರಿ, ಇಲ್ಲ ಅದು ಎಷ್ಟು ಉದ್ದ ಇಡಬೇಕು ಮೊಳ ಅಂತ ಸ್ವಲ್ಪ ಹೇಳ್ತೀರಾ? ಇದು ಕಟ್ಟಿ ಆದಮೇಲೆ ನೋಡಿ, ಪೇಟೆ ಕೊಡುವುದಾದ್ರೆ ಇಷ್ಟು. ಸೊ ಇಷ್ಟ ಇಲ್ಲ ಇಷ್ಟು? ಹೌದು, ಇಷ್ಟು. ಓಕೆ, ಗಂಡಸರ ಕೈ ಎಷ್ಟು ಇದು ಉಂಟು ಅಷ್ಟು. ಓಕೆ. ಮತ್ತೆ ಇಲ್ಲಿ ಕೊಡುವುದಾದ್ರೆ ನಾನು ಇಷ್ಟೇ ಕೊಡುವುದು. ಓಕೆ, ಇಷ್ಟು. ಸೊ ಇದು ಕಾರ್ಕಳದಲ್ಲಿ, ಸೊ ನಿಮ್ಮ ಏರಿಯಾದಲ್ಲಿ ಡಿಫ್ರೆಂಟ್ ಇರ್ಬೋದು. ಸೊ ನಾರ್ಮಲಿ ಇಷ್ಟು ಇಡ್ತಾರೆ. ಇಷ್ಟು ಕಾರ್ಕಳದಲ್ಲಿ ಇಷ್ಟು ತಗೊಳ್ತಾರೆ, ಇಷ್ಟು 1 ಮೊಳ ಅಂತ ತಗೊಳ್ತಾರೆ. ಮತ್ತೆ ಫೋಲ್ಡ್ ಮಾಡಬೇಕು. ಹೌದು, ಮತ್ತೆ ಹೀಗೆ ಮಾಡಿ ಹೀಗೆ ಮಾಡಿ ಮತ್ತೆ ಹೀಗೆ ಮಾಡಿ ಲೆಕ್ಕ ಮಾಡುದು ನಾನು. ಮೇಡಮ್, ಸೊ ಇದು ಮತ್ತೆ ಇದರಲ್ಲಿ ನನಗೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣ್ತಾ ಉಂಟು, ಸ್ವಲ್ಪ ಎಂತ ಅಂತ ಹೇಳ್ತೀರಾ? ಇದು ಮತ್ತೆ ಅದು ವ್ಯತ್ಯಾಸ ಉಂಟು. ಇದು ಹೂ ನನ್ನ ಕೈಯಲ್ಲಿದ್ದದ್ದು ಹೂ ಮತ್ತೆ ಈ ಗಿಡದ್ದು ಹೂ ಡಿಫರೆನ್ಸ್. ಅಂದ್ರೆ ಇದು ಕಸಿ. ಓಕೆ, ಇದು ನಾರ್ಮಲ್. ರೇಟ್ ಒಂದೇ, ಕಲರ್ ಕೂಡ ರೇಟ್ ಒಂದೇ. ನಾನು ಅದು ಮತ್ತು ಇದು ಮಿಕ್ಸ್ ಮಾಡಿ ಕಟ್ಟುವುದು. ಓಕೆ, ಹೌದು, ರೇಟ್ ಒಂದೇ. ರೇಟ್ ಒಂದೇ. ಓಕೆ, ಸೊ ಜನರು ಕಟ್ಬೋದು ಹಾಗೆ? ಕಟ್ಬಹುದು. ಹೌದು,
ಇದು ಸ್ವಲ್ಪ ತೆಗೆಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಇದು ಮಾಡಿ ತೆಗೆಯಬೇಕು. ಇದಾದರೆ ಹೀಗೆ ಎಳೆದ್ರೆ ಬರ್ತದೆ, ಹೀಗೆ ಒಮ್ಮೆಲೆ ಅರಳಿದ್ದು ಒಟ್ಟಿಗೆ ಹೀಗೆ ತೆಗಿಬಹುದು. ಒಟ್ಟಿಗೆ ನೋಡಿ, ಹೀಗೆ ಹೀಗೆ ಇದ್ರೆ ಓಕೆ, ಹೀಗೆ ತೆಗೆಯುದು. ಓಕೆ, ಅದರಲ್ಲಿ ಮುಳ್ಳು ತಾಗ್ತದ? ಮುಳ್ಳುದಾಗ್ತದೆ, ಮತ್ತೆ ಕಟ್ ಆಗ್ತದೆ, ಸ್ವಲ್ಪ ಗಟ್ಟಿ ಅದರದ್ದು. ಓಕೆ ಓಕೆ, ಸೊ ಕಟ್ ಆದ್ರೆ ಲಾಸ್. ಹೌದು. ಇದು ನೀವು ಜನರಿಗೆ ಮಾಡ್ಬೋದಾ? ಈಗ ಹೊಸೊಬ್ರು ಮಾಡ್ಲಿಕ್ಕಿದ್ರೆ ಮಾಡ್ಬೋದಾ ಇದು ಕೃಷಿ? ಎಲ್ಲರಿಗೂ ಮಾಡ್ಬೋದು. ಇದು ಸ್ವಲ್ಪ ಒಳ್ಳೆಯದು, ಅಂದರೆ ಮದ್ದು ಹಾಕ್ಲಿಕ್ಕೆ ಇಲ್ಲ, ಎಂತ ಇಲ್ಲ, ಅಷ್ಟು ಅದಕ್ಕೆ ಬುಡದೆಲ್ಲ ಕೆಲಸ ಇಲ್ಲ. ಓಕೆ, ಮತ್ತೆ ಬುಡಕ್ಕೆ ಹಾಕುವುದು ಒಮ್ಮೆ ಹಾಕಿದ್ರೆ ಸಾಕಾಗ್ತದೆ, ಮತ್ತೆ ನೀರು ಮಾತ್ರ ದಿವಸ ಆಗಲು ಹಾಕಬೇಕು. ಓಕೆ, ನೀವು ಇದು ಮಲ್ಲಿಗೆ ಕೃಷಿ ಒಟ್ಟಿಗೆ ಮಾಡ್ತಿದ್ದೀರಾ? ಹೌದು, ಮಲ್ಲಿಗೆ ಕೃಷಿಯ ಒಟ್ಟಿಗೆ ಇದನ್ನು ಕೂಡ ಮಾಡುದು. ಸೊ ಜನರು ಮಲ್ಲಿಗೆ ಸಹ ಮಾಡ್ಬೋದು, ಇದು ಸಹ ಮಾಡ್ಬೋದು. ಇದು ಸಹ ಮಾಡ್ಬೋದು. ಎಸ್, ಮತ್ತೆ ನಿಮ್ದು ಟೈಮ್ ಮತ್ತೆ ಇನ್ಫಾರ್ಮೇಶನ್ ತುಂಬ ಥ್ಯಾಂಕ್ಸ್ ಮೇಡಮ್. ಸೊ ಮೇಡಮ್ ಸ್ವಲ್ಪ ಬ್ಯುಸಿ ಇದ್ರು, ಆದರೆ ತುಂಬ ಇನ್ಫಾರ್ಮೇಶನ್ ಕೊಟ್ಟರು. ಫಸ್ಟ್ ಟೈಮ್ ನಾನು ಅಬ್ಬೋಲಿ ಅಂತ ಹೇಳ್ತಾರೆ ತುಳುವಲ್ಲಿ, ಮತ್ತು ಕನಕಾಂಬರಿ ಕೃಷಿ ಬಗ್ಗೆ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡೋದು. ನನಗೆ ಸಹ ತುಂಬ ಕಲೀಲಿಕ್ಕೆ ಸಿಕ್ಕಿದ್ದು. ಮೇಡಮಿಗೆ ತುಂಬ ಥ್ಯಾಂಕ್ಸ್. ನಿಮ್ಗೆ ಕೂಡ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತಂತ ಕಮೆಂಟ್ ಹಾಕಿ. ಇಷ್ಟು ತನಕ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋಲಿ ಸಿಗುತ್ತೇನೆ. ಬೈ ಬಾಯ್.